ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ವೆಲ್ಕಮ್ ಟು ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್. ನಾವು ಇಂದಿನ ಒಂದು ತರಗತಿಯಲ್ಲಿ ಕರ್ನಾಟಕ ಸಮಗ್ರ ದರ್ಶನದ ಒಂದು 5ನೇ ತರಗತಿಯಾಗಿರುತ್ತದೆ. ಈ 5ನೇ ತರಗತಿಯಲ್ಲಿ ಏನೆಂದರೆ ಒಂದು ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯ ಬಗ್ಗೆ ಒಂದು ಸಮಗ್ರವಾದ ಒಂದು ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ. ಅಂದರೆ ಈ ಜಿಲ್ಲೆಗಳು ಐತಿಹಾಸಿಕವಾಗಿ ಯಾವ ಸ್ಥಳಗಳಿದ್ದಾವೆ ಈ ಜಿಲ್ಲೆಯಲ್ಲಿ, ಮತ್ತು ಇಲ್ಲಿರುವಂಥ ಅಥವಾ ಪ್ರಮುಖ ವ್ಯಕ್ತಿಗಳು ಅಥವಾ ಇಲ್ಲಿ ಕಂಡುಬರುವಂಥ ಪ್ರಮುಖ ಶಾಸನಗಳು ಮತ್ತು ಪ್ರಮುಖ ವಿಶ್ವವಿದ್ಯಾಲಯಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಹಾಗಾಗಿ ಮೊಟ್ಟ ಮೊದಲು ಒಂದು ನೋಡಿ, ರಾಯಚೂರು ಜಿಲ್ಲೆ ಭೌಗೋಳಿಕವಾಗಿ ಯಾವ ಪ್ರದೇಶದಲ್ಲಿದೆ ಅಂತ ನೋಡೋಣ. ರಾಯಚೂರು ಜಿಲ್ಲೆಯು ಒಂದು ನೋಡಿ, ಯಾದಗಿರಿ, ವಿಜಯಪುರ, ಬಾಗಲಕೋಟ್, ಕೊಪ್ಪಳ ಮತ್ತು ಬಳ್ಳಾರಿ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯದ ಜೊತೆ ತನ್ನ ಗಡಿಯನ್ನು ಹೊಂದಿದೆ. ನೋಡಿ, ಯಾವುದಪ್ಪ ಅಂದರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ 2 ರಾಜ್ಯಗಳ ಜೊತೆ ತನ್ನ ಪ್ರದೇಶವನ್ನು ಹಂಚಿಕೊಂಡಿದೆ ಅಥವಾ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಅದೇ ರೀತಿಯಾಗಿ ಒಂದು ಯಾದಗಿರಿ, ಬಿಜಾಪುರ ಮತ್ತು ಬಾಗಲಕೋಟ್ ಮತ್ತು ಕೊಪ್ಪಳ ಮತ್ತು ಬಳ್ಳಾರಿ ಜೊತೆ ತನ್ನ ಗಡಿಯನ್ನು ಹಂಚಿಕೊಂಡಿರುತ್ತದೆ. ಅದೇ ರೀತಿ ಮುಂದೆ ಪ್ರಮುಖವಾಗಿ ಈ ಜಿಲ್ಲೆಯಲ್ಲಿ ಕಂಡುಬರುವ ಪ್ರಮುಖ ಶಾಸನ ಯಾವುದಪ್ಪ ಅಂದ್ರೆ ಮಸ್ಕಿ ಶಾಸನ. ಮಸ್ಕಿ ಶಾಸನ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಮಸ್ಕಿ ಶಾಸನವನ್ನು ಹೊರಡಿಸಿದವರು ಯಾರಪ್ಪ ಅಂದ್ರೆ ಅಶೋಕನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅಶೋಕನು ಮೌರ್ಯ ಸಾಮ್ರಾಜ್ಯದ ಒಂದು ಪ್ರಸಿದ್ಧ ದೊರೆಯಾಗಿರುತ್ತಾರೆ. ಈ ಅಶೋಕನಿಗೆ ಶಾಸನಗಳ ಪಿತಾಮಹ ಎಂದು ಕರಿತೇವೆ. ಅಶೋಕನು ಒಟ್ಟು 54 ಶಾಸನಗಳು ತನ್ನ ಅಧಿಕಾರ ಅಥವಾ ತನ್ನ ಆಡಳಿತದ ಅವಧಿಯಲ್ಲಿ 54 ಶಾಸನಗಳನ್ನು ಹೊರಡಿಸಿದ್ದನು. ಹಾಗಾಗಿ ಕರ್ನಾಟಕದಲ್ಲಿ ಒಟ್ಟು 14 ಶಾಸನಗಳು ಕಂಡುಬರುತ್ತವೆ. ಅದರಲ್ಲಿ ಪ್ರಮುಖವಾಗಿ ಒಂದು ಮಸ್ಕಿ ಶಾಸನವಾಗಿದೆ. ಈ ಮಸ್ಕಿ ಶಾಸನ ಕರ್ನಾಟಕದ ಅತಿ ಚಿಕ್ಕ ಶಾಸನವಾಗಿದೆ. ಈ ಶಾಸನವು 1915ರಲ್ಲಿ ಸಿ ಬಿಡನ್ ಎಂಬುವರು ಸಂಶೋಧಿಸಿದರು. ಈ ಶಾಸನದಲ್ಲಿ ಏನಿತ್ತಪ್ಪ ಅಂದ್ರೆ ಅಶೋಕನು ದೇವನಾಮ ಪ್ರಿಯದರ್ಶಿ ಅಶೋಕ ಅಂತೆ ಇವರ ಹೆಸರನ್ನು ಉಲ್ಲೇಖವಾದ ಶಾಸನ ಯಾವುದಪ್ಪ ಅಂದ್ರೆ ಒಂದು ಮಸ್ಕಿ ಶಾಸನವಿದೆ. ಈ ಮಸ್ಕಿ ಶಾಸನ ಕಂಡುಬರೋದು ರಾಯಚೂರು ಜಿಲ್ಲೆಯಲ್ಲಿ ಅಂತ ನಿಮ್ಗೆ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಅಶೋಕನ ತನ್ನ ಜೀವನ ಅವಧಿಯಲ್ಲಿ ಯುದ್ಧಕ್ಕಿಂತ ಶಾಸನಗಳು ಮತ್ತು ಬೌದ್ಧ ಧರ್ಮಕ್ಕೆ ತನ್ನದೇ ಆದ ಒಂದು ಕೊಡುಗೆಯನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಹಾಗಾಗಿ ಅಶೋಕನ ಮೊದಲ ಶಾಸನ ಯಾವುದಪ್ಪ ಅಂದ್ರೆ 1837ರಲ್ಲಿ ಜೇಮ್ಸ್ ಪ್ರಿನ್ಸಪ್ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಒಂದು ತೋಮ್ರಾ ಸ್ತಂಭ ಶಾಸನತೆ ದೆಹಲಿಯಲ್ಲಿ ಸಂಶೋಧನೆ ಮಾಡ್ತಾರೆ. ಮೊದಲ ಬಾರಿಗೆ ಅಧ್ಯಯನ ಮಾಡಿದ ಅಶೋಕನ ಶಾಸನ ಯಾವುದಪ್ಪ ಅಂದ್ರೆ ತೋಮ್ರಾ ಸ್ತಂಭ ಶಾಸನವಾಗಿರುತ್ತದೆ. ಇದು ದೆಹಲಿಯಲ್ಲಿ ಕಂಡುಬರುವ ಒಂದು ಪ್ರಮುಖ ಶಾಸನ ಮತ್ತು ಅಶೋಕನ ಮೊದಲ ಶಾಸನವಾಗಿರುತ್ತದೆ. ಹಾಗಾಗಿ ಅಶೋಕನನ್ನು ಭಾರತದ ಒಂದು ಶಾಸನಗಳ ಪಿತಾಮಹ ಅಂತ ಕರಿತೀವಿ. ಹಾಗಾಗಿ ಅಶೋಕನು ತನ್ನ ಆಡಳಿತದ ಅವಧಿಯಲ್ಲಿ, ತನ್ನ ಆಳ್ವಿಕೆಯ ಅವಧಿಯಲ್ಲಿ 54 ಶಾಸನಗಳನ್ನು ಹೊರಡಿಸ್ತಾ ಬಂದಿದ್ದರು. ಹಾಗಾಗಿ ಅದರಲ್ಲಿ ಕರ್ನಾಟಕದಲ್ಲಿ 14 ಶಾಸನಗಳಲ್ಲಿ ಒಂದು ಮಸ್ಕಿ ಶಾಸನ. ಹಾಗಾಗಿ ಮಸ್ಕಿ ಶಾಸನ ಏನಪ್ಪ ಅಂದರೆ ಕರ್ನಾಟಕದ ಅತಿ ಚಿಕ್ಕ ಶಾಸನ ಆಗಿರುತ್ತದೆ. ಈ ಅಶೋಕನ ಕುರಿತು ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿಯಾದ ಜವಾಹರ್ಲಾಲ್ ನೆಹರು ಅವರು ಏನು ಹೇಳ್ತಾರಪ್ಪ ಅಂದ್ರೆ ಅಶೋಕನ ಕುರಿತು, ಅಶೋಕನು ವಿಜಯದ ಅಲೆಯ ತುದಿಯಲ್ಲಿದ್ದಾಗಲೇ ಯುದ್ಧವನ್ನು ತ್ಯಜಿಸಿ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ವಿಶ್ವದ ಇತಿಹಾಸದ ಮಹಾನ್ ನಾಯಕರ ಅಥವಾ ಚಕ್ರವರ್ತಿ ಅಥವಾ ದಂಡ ನಾಯಕರುಗಳಲ್ಲಿ ಒಬ್ಬರಾಗಿದ್ದಾರೆ. ಅಂದರೆ ಅಶೋಕ ತನ್ನ ಆಡಳಿತದ ಅವಧಿಯಲ್ಲಿ ಕಳಿಂಗ ಯುದ್ಧ ಮಾಡ್ತಾನೆ. ಯಾರು? ಒರಿಸ್ಸಾದ ಕಾರವೇಲನ ವಿರುದ್ಧ ಒಡಿಸ್ಸಾ ರಾಜ್ಯದ ಒಂದು ಕಾರವೇಲನ ಒಂದು ವಿರುದ್ಧ ಕ್ರಿಸ್ತಕ ಪೂರ್ವ 261ರಲ್ಲಿ ಕಳಿಂಗ ಯುದ್ಧವನ್ನು ಮಾಡ್ತಾನೆ. ಯುದ್ಧವನ್ನು ಮಾಡುವಾಗ ಅವನು ಗೆಲ್ಲುವ ತುದಿಯಲ್ಲಿದ್ದಾಗಲೇ ಯುದ್ಧವನ್ನು ತ್ಯಜಿಸಿದ ಅಂತ ಯಾರು ಹೇಳ್ತಾರಪ್ಪ ಅಂದ್ರೆ ನಮ್ಮ ದೇಶದ ಹೆಮ್ಮೆಯ ಪ್ರಪ್ರಥಮ ಪ್ರಧಾನಮಂತ್ರಿಯಾದ ಜವಾಹರ್ಲಾಲ್ ನೆಹರು ಅವರು ಹೇಳಿರ್ತಾರೆ ಸ್ನೇಹಿತರೆ. ಹಾಗಾಗಿ ಈ ನಮ್ಮ ರಾಯಚೂರು ಜಿಲ್ಲೆಗೆ ಏನು ಪ್ರಮುಖಪ್ಪ ಅಂದ್ರೆ ಮಸ್ಕಿ ಶಾಸನ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಅಂತೆ ನೀವು ನೆನಪಿಟ್ಟೊಳಗೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ರಾಯಚೂರು ಜಿಲ್ಲೆಯಲ್ಲಿ ಮುಖ್ಯವಾಗಿ ಕಂಡು ದೋ ಪ್ರದೇಶ ಅಂದರೆ ಎರಡು ನದಿಗಳ ಮಧ್ಯೆ ಇರುವ ಪ್ರಮುಖ ಸ್ಥಳ ಏನಂತೆ ಅಂದ್ರೆ ಅಥವಾ ಒಂದು ಫಲವತ್ತಾದ ಭೂಮಿಯನ್ನು ಏನಂತಂದ್ರೆ ದೋ ಪ್ರದೇಶ ಅಂತ ಕರಿತೀವಿ. ಈ ದೋ ಪ್ರದೇಶ, ಕರ್ನಾಟಕದಲ್ಲಿ ದೋ ಪ್ರದೇಶ ಇರೋದು ಕೃಷ್ಣಾ ಮತ್ತು ತುಂಗಾ ನದಿ ಮಧ್ಯದಲ್ಲಿರುವಂಥ ಒಂದು ಸ್ಥಳವನ್ನು ಏನಂತೆ ಅಂದ್ರೆ ಒಂದು ದೋ ಪ್ರದೇಶ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ನೋಡಿ, ಮಾರ್ಕ್ ಮಾಡ್ತಾ ಹೋಗ್ತೀನಿ. ಇದು ತುಂಗಾ ನದಿ, ಇದು ಕೃಷ್ಣಾ ನದಿ, ಈ ಮಧ್ಯದಲ್ಲಿರುವುದೇ ಒಂದು ದೋ ಪ್ರದೇಶ ಆಗಿರುತ್ತದೆ. ಮುಂದೆ ಹೋಗೋಣ. ಶಕ್ತಿನಗರ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಎಲ್ಲಿದಪ್ಪ ಅಂದ್ರೆ ಅದು ರಾಯಚೂರು ಜಿಲ್ಲೆಯಲ್ಲಿದೆ ಅಂತ ನೀವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಾಖೋತ್ಪನ್ನವನ್ನು ಉತ್ಪಾದನೆ ಮಾಡುವ ಜಿಲ್ಲೆ ರಾಯಚೂರು ಜಿಲ್ಲೆ ಆಗಿರುತ್ತದೆ. ಹಾಗೆ ಅದೇ ರೀತಿಯಾಗಿ ಇನ್ನೊಂದು ಯರಮರಸ್ ಥರ್ಮಲ್ ಪವರ್ ಸ್ಟೇಷನ್ ಎಲ್ಲಿದಪ್ಪ ಅಂದ್ರೆ ಅದು ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಹಾಗಾಗಿ ಅತಿ ಹೆಚ್ಚು ಶಾಖೋತ್ಪನ್ನ ವಿದ್ಯುತ್ತನ್ನು ಉತ್ಪಾದನೆ ಮಾಡುವ ಪ್ರಥಮ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ ಅಂದ್ರೆ ಅದು ಏನಪ್ಪ ಅಂದ್ರೆ ರಾಯಚೂರು ಜಿಲ್ಲೆ ಆಗಿರುತ್ತದೆ.
ಮುಂದೆ ಹೋಗೋಣ. ಹಟ್ಟಿ ಚಿನ್ನದ ಗಣಿ. ಇಲ್ಲಿ ನೋಡಿ, ಹಟ್ಟಿ ಚಿನ್ನದ ಗಣಿ ಅದಲ್ಲ, ಇದು ಪ್ರಸ್ತುತ ಭಾರತದ ಅತಿ ಹೆಚ್ಚು ಚಿನ್ನದ ನಿಕ್ಷೇಪವನ್ನು ಹೊಂದಿರುವಂಥ ಒಂದು ಪ್ರಮುಖ ಚಿನ್ನದ ಗಣಿಯಾಗಿರುತ್ತದೆ. ಹಾಗಾಗಿ ಹಟ್ಟಿ ಚಿನ್ನದ ಗಣಿ ಎಲ್ಲಿ ಕಂಡು ಬರುತ್ತದಪ್ಪ ಅಂದ್ರೆ ಅದು ರಾಯಚೂರಿನಲ್ಲಿ ಅಂತೆ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ಸೋನಾ ಮಸೂರಿ ಅಕ್ಕಿ. ನೋಡಿ, ಸೋನಾ ಮಸೂರಿ ಅಕ್ಕಿ ಇದು ಎಲ್ಲಿದಪ್ಪ ಅಂದರೆ ರಾಯಚೂರು ಜಿಲ್ಲೆಯ ಸಿರವಾರವು, ಪ್ರಸ್ತುತ ಹೊಸ ತಾಲೂಕು ಸಿರವಾರವು ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿರುವ ಒಂದು ಗ್ರಾಮವಾಗಿದೆ. ಇದು ಇದೆಯಲ್ಲ ಸೋನಾ ಮಸೂರಿ ಅಕ್ಕಿ, ಇದು ಇಲ್ಲಿದಿಂದ ಅಥವಾ ರಾಯಚೂರದಿಂದ ವಿದೇಶಕ್ಕೂ ರಫ್ತು ಮಾಡುವ ಒಂದು ಪ್ರಮುಖ ಅಕ್ಕಿ ಆಗಿರುತ್ತದೆ. ಹಾಗಾಗಿ ಈ ಸೋನಾ ಮಸೂರಿ ಅಕ್ಕಿಯನ್ನು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಅದು ಯಾವುದಂದ್ರೆ ರಾಯಚೂರು ಜಿಲ್ಲೆಯ ಸಿರವಾರದಲ್ಲಿ. ಪ್ರಸ್ತುತ ಸಿರವಾರವನ್ನು ಒಂದು ಹೊಸ ತಾಲೂಕು ಆಗಿ ಘೋಷಣೆ ಮಾಡಿರ್ತಾರೆ ಸ್ನೇಹಿತರೆ. ಮೊದಲು ಇದು ಮಾನ್ವಿ ತಾಲೂಕಿನಲ್ಲಿ ಬರ್ತಿತ್ತು. ಪ್ರಸ್ತುತ ಇದು ಸಿರವಾರ ಎಂಬುದೇ ಒಂದು ಪಟ್ಟಣನೇ ಹೊಸ ತಾಲೂಕು. ಸಿರವಾರ ಮತ್ತು ಮಸ್ಕಿ 2 ತಾಲೂಕುಗಳು ಹೊಸದಾಗಿ ಮಾಡಿರ್ತಾರೆ. ಪ್ರಸ್ತುತವಾಗಿ ಮೊದಲು 5 ತಾಲೂಕುಗಳಿದ್ದು ರಾಯಚೂರಲ್ಲಿ. ಪ್ರಸ್ತುತವಾಗಿ ಈ ಮಸ್ಕಿ ಮತ್ತು ಸಿರವಾರ 2 ತಾಲೂಕುಗಳು ಸೇರಿ ಒಟ್ಟು 7 ತಾಲೂಕುಗಳು ಕಂಡುಬರುತ್ತವೆ. ನೋಡಿ, ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಾದ ಜಿಲ್ಲೆ ಯಾವುದಪ್ಪ ಅಂದ್ರೆ ಒಂದು ರಾಯಚೂರು ಜಿಲ್ಲೆ ಆಗಿರುತ್ತದೆ. ಎಷ್ಟಪ್ಪ ಅಂದ್ರೆ 45.6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ದಾಖಲಾಗಿ ಕರ್ನಾಟಕದ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಾದ ಜಿಲ್ಲೆ ಯಾವುದಪ್ಪ ಅಂದ್ರೆ ರಾಯಚೂರು ಜಿಲ್ಲೆ ಆಗಿರುತ್ತದೆ. ಅತಿ ಕಡಿಮೆ ಉಷ್ಣಾಂಶವನ್ನು ದಾಖಲಾದ ಜಿಲ್ಲೆ ಯಾವುದಪ್ಪ ಅಂದ್ರೆ ಒಂದು ಬೀದರ್ ಜಿಲ್ಲೆ ಆಗಿರುತ್ತದೆ. ನೋಡಿ, ರಾಯಚೂರು ಜಿಲ್ಲೆಯ ಒಂದು ಲಿಂಗಸೂರಿನಲ್ಲಿ ಒಂದು ಹಳೆಯ ಶಿಲಾಯುಗದ ತಾಣವಾಗಿದೆ. ರಾಯಚೂರು ಜಿಲ್ಲೆಯ ಒಂದು ಲಿಂಗಸೂರು ಅದಲ್ಲ, ಅದು ಹಳೆಯ ಶಿಲಾಯುಗದ ಒಂದು ತಾಣ ಆಗಿರುತ್ತದೆ. ಅದೇ ರೀತಿ ಹೊಸ ಶಿಲಾಯುಗದ ಒಂದು ತಾಣವನ್ನು ಕಂಡುಬರುತ್ತದೆ ರಾಯಚೂರು ಜಿಲ್ಲೆಯಲ್ಲಿ. ಯಾವುದಪ್ಪ ಅಂದರೆ ಪಿಕ್ಲಿ ಹಾಳ್ನಲ್ಲಿ ಹೊಸ ಶಿಲಾಯುಗದ ಒಂದು ತಾಣವನ್ನು ಕಂಡುಬರುತ್ತದೆ. ಹಳೆಯ ಶಿಲಾಯುಗದ ತಾಣ ಲಿಂಗಸೂರು ಆದರೆ ಹೊಸ ಶಿಲಾಯುಗದ ತಾಣ ಯಾವುದಪ್ಪ ಅಂದ್ರೆ ಪಿಕ್ಲಿ ಹಾಳ್ ಎಂಬ ಒಂದು ಸ್ಥಳ ಹೊಸ ಶಿಲಾಯುಗದ ಒಂದು ತಾಣವಾಗಿರುತ್ತದೆ. ಮುಂದೆ ಹೋಗೋಣ. NCERT ಅಂದರೆ ನ್ಯಾಷನಲ್ ಕೌನ್ಸಿಲ್ ಎಜುಕೇಷನ್ ರಿಸರ್ಚ್ ಟ್ರೈನಿಂಗ್. ಇದು ಒಂದು ಶೈಕ್ಷಣಿಕ ಒಂದು ಸಂಸ್ಥೆಯಾಗಿರುತ್ತದೆ. ಇಲ್ಲಿರುವಂಥ ಲೋಗೋ 3 ಹಂಸಗಳು. ಇಲ್ಲಿರುವಂಥ ಈ ಶಿಕ್ಷಣ ಸಂಸ್ಥೆ ಒಂದು ಲೋಗೋವನ್ನು ತಯಾರಿಸಿದೆ. ಆ ಲೋಗೋ ಯಾವುದಪ್ಪ ಅಂದ್ರೆ 3 ಹಂಸಗಳು. ಆ 3 ಹಂಸಗಳು ಎಲ್ಲಿದೆ ತೊಗೊಂಡ್ರಪ್ಪ ಅಂದ್ರೆ ಮಸ್ಕಿ ಹತ್ತಿರ ಇರುವ ಮಲ್ಲಿಕಾರ್ಜುನ ದೇವಾಲಯದಿಂದ ತೆಗೆದುಕೊಂಡಿರುವಂಥ ಒಂದು ಚಿತ್ರವಾಗಿರುತ್ತದೆ. ಈ ಹಂಸಗಳದಲ್ಲ 3 ಹಂಸಗಳು ಒಂದಕ್ಕೊಂದು ಬೆಸೆದ ರೀತಿಯಲ್ಲಿ ಇರುತ್ತವೆ. ಅದಕ್ಕಾಗಿ ಈ 3 ಹಂಸಗಳು ಒಂದು ಅರ್ಥವನ್ನು ಕೊಡ್ತವ. ಏನೆಂದರೆ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ. ಒಂದು ಸಂಶೋಧನೆ ಅಭಿವೃದ್ಧಿ ಮತ್ತು ತರಬೇತಿ ಮತ್ತು ವಿಸ್ತರಣೆ, ಅಂದರೆ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಆ್ಯಂಡ್ ಎಕ್ಸ್ಟೆನ್ಷನ್. ಈ 3 ಹಂಸಗಳು ಪ್ರತಿ ಒಂದು ಅರ್ಥ ಕೊಡುತ್ತವೆ. ಹಾಗಾಗಿ ಈ NCERT ಶಿಕ್ಷಣ ಸಂಸ್ಥೆ ಅದಲ್ಲ, ನೋಡಿ ಒಂದು ಸೆಕೆಂಡು, ಇಲ್ಲಿದೆ ನೋಡಿ ಹಂಸ. ಇದು 3 ಹಂಸಗಳು ಒಂದಕ್ಕೊಂದು ಬೆಸೆದಿದೆ. ಈ NCERT ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. NCERT ಸಂಸ್ಥೆ ಅದಲ್ಲ, ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನ್ ರಿಸರ್ಚ್ ಟ್ರೈನಿಂಗ್ ಅಂತ ಅರ್ಥ ಇದ್ರದ್ದು ಮುಖ್ಯವಾಗಿದ್ದ ಒಂದು ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರೆ ದೆಹಲಿಯಲ್ಲಿ ತನ್ನ ಮುಖ್ಯವಾದ ಒಂದು ಕೇಂದ್ರ ಕಚೇರಿಯನ್ನು ಹೊಂದಿದೆ ಸ್ನೇಹಿತರೆ. ಇದು 1961ರಲ್ಲಿ ಸ್ಥಾಪನೆಯಾಗಿ ಇದು ನಮ್ಮ ದೇಶದಲ್ಲಿ ಇರುವಂಥ ಪ್ರಮುಖ ಸರ್ಕಾರಿ ಶಾಲೆಗಳಿಗೆ ಪುಸ್ತಕಗಳನ್ನು ತಯಾರಿಸೋದು, ಸರ್ಕಾರಿ ಶಾಲೆಗಳನ್ನು ಗುಣಮಟ್ಟಗೊಳಿಸೋ ಅಂದರೆ ಮೇಲ್ದರ್ಜೆಗೇರಿಸುವುದು, ಅದೇ ರೀತಿ ಶಿಕ್ಷಕರನ್ನು ತರಬೇತಿಗೊಳಿಸುವುದು ಇದರ ಮುಖ್ಯ ಕೆಲಸ ಆಗಿರುತ್ತದೆ. ಹಾಗಾಗಿ ಇದರಲ್ಲಿ ಲೋಗೋದಲ್ಲಿರುವ 3 ಹಂಸಗಳ ಚಿತ್ರ ಅದಲ್ಲ, ಅದು ನಮ್ಮ ರಾಯಚೂರು ಜಿಲ್ಲೆಯ ಮಸ್ಕಿ ಹತ್ತಿರುವ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಇರುವುದು ಅಂತ ನಾವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ನೋಡಿ, ಎಸ್ ಟಿ ಮೀಸಲು ಲೋಕಸಭಾ ಮೀಸಲು ಕ್ಷೇತ್ರ ಯಾವುದಪ್ಪ ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿದೆ. ಹಾಗಾಗಿ ಕರ್ನಾಟಕದಲ್ಲಿ ST ಲೋಕಸಭಾ ಮೀಸಲು ಕ್ಷೇತ್ರ ಸ್ಥಳಗಳಂದ್ರೆ ಒಟ್ಟು ಲೋಕಸಭಾ ಕ್ಷೇತ್ರಗಳು ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳು ಕಂಡುಬರುತ್ತವೆ. ಅದರಲ್ಲಿ 2 ಜಿಲ್ಲೆಯಲ್ಲಿ 2 ಲೋಕಸಭಾ ಮೀಸಲು ಕ್ಷೇತ್ರಗಳದಲ್ಲ, ಅವು STಗೆ ಮೀಸಲಾತಿಯಾಗಿವೆ. ಹಾಗಾಗಿ ಒಂದು ರಾಯಚೂರು ಜಿಲ್ಲೆಯಾದರೆ ನೋಡಿ, ಒಂದು ರಾಯಚೂರು, ಇನ್ನೊಂದು ಎರಡನೇದು ಬಳ್ಳಾರಿ. ಈ ರಾಯಚೂರು ಮತ್ತು ಬಳ್ಳಾರಿಯಲ್ಲಿ ಶೆಡ್ಯೂಲ್ಡ್ ಟ್ರೈಬ್ ಅಂದರೆ ಪರಿಶಿಷ್ಟ ಪಂಗಡದ ಒಂದು ಅಭ್ಯರ್ಥಿಗಳೇ ಈ ಲೋಕಸಭಾ ಸದಸ್ಯರ ಒಂದು ಸ್ಥಾನ ಮೀಸಲು ಕ್ಷೇತ್ರಕ್ಕೆ ಅಭ್ಯರ್ಥಿಗಳಾಗಿ ನೇಮಕ ಕಾಂಪಿಟೇಷನ್ ಮಾಡ್ತಾರೆ. ಹಾಗಾಗಿ ST ಲೋಕಸಭಾ ಮೀಸಲು ಕ್ಷೇತ್ರ ಯಾವ್ಯಾವ ಜಿಲ್ಲೆ ಅಂದರೆ ಒಂದು ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆ, ಎರಡು ಕರ್ನಾಟಕದಲ್ಲಿ ಇರುವ ಒಂದು ST ಮೀಸಲು ಕ್ಷೇತ್ರಗಳು ಆಗಿರುತ್ತವೆ. ಮುಂದೆ ಹೋಗೋಣ. ನೋಡಿ, ರಾಯಚೂರಿನಲ್ಲಿ ಕೋಣಗಲ್ ಎಂಬ ಒಂದು ಪ್ರದೇಶ ಇದೆ. ಅದು ಒಂದು ಯುದ್ಧ ಭೂಮಿ. ಈ ಯುದ್ಧ ಭೂಮಿ ಏನಪ್ಪ ಅಂದ್ರೆ 1800ರಲ್ಲಿ
ದೋಂಡಿಯಾವಾಗ್ ಮತ್ತು ಲಾರ್ಡ್ ವೆಲೆಸ್ಲಿಯ ಮಧ್ಯೆ ಏನಪ್ಪ ಅಂದ್ರೆ ಯುದ್ಧವಾಯಿತು. ಆ ಸಮಯದಲ್ಲಿ ಎಲ್ಲಿ ಯುದ್ಧ ಆಯಿತಪ್ಪ ಅಂದ್ರೆ ಕೋಣಗಲ್. ಅದಕ್ಕಾಗಿ ಆ ಕೋಣಗಲ್ ಎಂಬ ಸ್ಥಳನೇ ಕೋಣಗಲ್ ಯುದ್ಧ ಅಂತೆ ಅದು ಪ್ರಸಿದ್ಧಿಯಾಗಿದೆ. ಅದು 1800ರಲ್ಲಿ ಬ್ರಿಟಿಷರ ಜನರಲ್ ಗವರ್ನರ್ ಆದಂಥ ಲಾರ್ಡ್ ವೆಲೆಸ್ಲಿ ಮತ್ತು ದೋಂಡಿಯಾವಾಗ್ನ ಮಧ್ಯೆ ಯುದ್ಧವಾಗಿದ್ದು ಕೋಣಗಲ್. ಹಾಗಾಗಿ ಕೋಣಗಲ್ ಯುದ್ಧ 1800ರಲ್ಲಿ ನಡೆಯಿತು. ಅದು ಯುದ್ಧ ಭೂಮಿ ಎಲ್ಲಿದಪ್ಪ ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿದೆ ಅಂತ ನೀವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ಅತಿ ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆ ಯಾವುದಪ್ಪ ಅಂದ್ರೆ ರಾಯಚೂರು ಆಗಿರುತ್ತದೆ. ಅದೇ ರೀತಿ ಅತಿ ಹೆಚ್ಚು ರಾಗಿ ಬೆಳೆಯೋದು ತುಮಕೂರು, ಅತಿ ಹೆಚ್ಚು ತೊಗರಿ ಬೆಳೆಯೋದು ಕಲಬುರಗಿ. ಈ ರೀತಿ ನಾವು ಹೇಳ್ತೇವಲ್ಲ, ಅದೇ ರೀತಿಯಾಗಿ ಅತಿ ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆ ಯಾವುದಪ್ಪ ಅಂದ್ರೆ ಕರ್ನಾಟಕದಲ್ಲಿ ಒಂದು ರಾಯಚೂರು ಜಿಲ್ಲೆ ಆಗಿರುತ್ತದೆ. ಮುಂದೆ ಹೋಗೋಣ. ಇಲ್ಲಿ ಕೊಟ್ಟಿದ್ದೆ ನೋಡಿ, ಕರ್ನಾಟಕದ ಅತಿ ಹೆಚ್ಚು ಉಷ್ಣ ವಿದ್ಯುತ್ ಉತ್ಪಾದನೆ ಮಾಡುವ ಒಂದು ಜಿಲ್ಲೆ ಏನಪ್ಪ ಅಂದ್ರೆ ರಾಯಚೂರು ಜಿಲ್ಲೆ ಆಗಿರುತ್ತದೆ. ನೋಡಿ, ದಾಸ ಸಾಹಿತ್ಯದ ತವರು ಜಿಲ್ಲೆಯಾಗಿದೆ. ರಾಯಚೂರು ಜಿಲ್ಲೆಯನ್ನು ದಾಸ ಸಾಹಿತ್ಯದ ತವರು ಜಿಲ್ಲೆ ಅಂತ ಕರಿತಾ ಬಂದಿದ್ದೀವಿ. ಕೃಷಿ ವಿಶ್ವವಿದ್ಯಾಲಯ ಕಂಡುಬರುವುದು ಎಲ್ಲಪ್ಪ ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರುವುದು. ಕೃಷಿ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಎಲ್ಲಿ ಕಂಡುಬರುತ್ತೆ ಅಂದ್ರೆ ಒಂದು ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಅದಕ್ಕೆ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯ ಎಲ್ಲಿ ಕಂಡುಬರುತ್ತೆ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಅದೇ ರೀತಿ ಕೃಷಿ ವಿಶ್ವವಿದ್ಯಾಲಯ ಕಂಡುಬರುವುದು ಎಲ್ಲಪ್ಪ ಅಂದ್ರೆ ಒಂದು ರಾಯಚೂರು ಜಿಲ್ಲೆಯಲ್ಲಿ ಆಗಿರುತ್ತದೆ. ನೋಡಿ, ಇಲ್ಲಿವರೆಗೆ ಏನು ಬರ್ತದೆ, ರಾಯಚೂರು ಜಿಲ್ಲೆಯ ಬಗ್ಗೆ ನಾವು ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ತಿಳಿದುಕೊಂಡೇವೆ ಸ್ನೇಹಿತರೆ. ಒಂದು 2 ನಿಮಿಷ ಏನು ಮಾಡೋಣಪ್ಪ ಅಂದ್ರೆ ರಿವಿಷನ್ ಮಾಡ್ತಾ ಹೋಗೋಣ. ನೋಡಿ, ರಾಯಚೂರು ಜಿಲ್ಲೆಯಲ್ಲಿ ಮಸ್ಕಿ ಶಾಸನ ಕಂಡುಬರುತ್ತದೆ. ಯಾವುದಪ್ಪ? ಮಸ್ಕಿ ಶಾಸನ ಕಂಡುಬರುತ್ತದೆ. ಅದನ್ನು ಹೊರಡಿಸಿದವರು ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸನಾದ ಅಶೋಕ ಚಕ್ರವರ್ತಿ ಈ ಮಸ್ಕಿ ಶಾಸನವನ್ನು ಹೊರಡಿಸುತ್ತಾನೆ. ಮಸ್ಕಿ ಶಾಸನ ಕರ್ನಾಟಕದ ಅತಿ ಚಿಕ್ಕ ಶಾಸನವಾಗಿರುತ್ತದೆ. ಅದನ್ನು 1915ರಲ್ಲಿ ಸಿ ಬಿಡನ್ ಅವರು ಏನು ಮಾಡಿದ್ರು, ಇದನ್ನು ಸಂಶೋಧಿಸಿದರು. ಈ ಸಂಶೋಧಿಸಿ ಏನು ಹೇಳಿದ್ರಪ್ಪ ಅಂದ್ರೆ ದೇವನಾಂ ಪ್ರಿಯದರ್ಶಿ ಅಶೋಕ ಏನಪ್ಪ ಅಂದ್ರೆ ಅಶೋಕತೆ ಈ ಶಾಸನದಲ್ಲಿ ಉಲ್ಲೇಖವಾಗಿರುತ್ತದೆ. ಮುಂದೆ ಹೋಗೋಣ. ನೋಡಿ, ದೋಹ ಪ್ರದೇಶ ಕಂಡುಬರುವುದು ಒಂದು ರಾಯಚೂರು ಜಿಲ್ಲೆಯಲ್ಲಿ ಕೃಷ್ಣ ಮತ್ತು ತುಂಗಭದ್ರಾ ನದಿ ಮಧ್ಯ ಪ್ರದೇಶದಲ್ಲಿ ಕಂಡುಬರುತ್ತದೆ. ಇದು ಅತ್ಯಂತ ಫಲವತ್ತಾದ ಮಣ್ಣು ಆಗಿರುತ್ತದೆ. ಮುಂದೆ ಹೋಗೋಣ. ಶಕ್ತಿನಗರ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಎಲ್ಲಿದಪ್ಪ ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿದೆ ಅಂತ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮತ್ತು ಯರಮರಸ್ ಥರ್ಮಲ್ ಪವರ್ ಸ್ಟೇಷನ್ ಎಲ್ಲಿದಪ್ಪ ಅಂದ್ರೆ ಒಂದು ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಥರ್ಮಲ್ ಪವರ್ ಸ್ಟೇಷನ್ ಆಗಿರುತ್ತದೆ. ಹಟ್ಟಿ ಚಿನ್ನದ ಗಣಿ ಕಂಡುಬರುವುದು ಒಂದು ರಾಯಚೂರು ಜಿಲ್ಲೆಯಲ್ಲಿ. ಮುಂದೆ ಹೋಗೋಣ. ಸೋನಾ ಮಸೂರಿ ಅಕ್ಕಿ ಇರುವುದು ಎಲ್ಲಪ್ಪ ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿ. ಈ ಅಕ್ಕಿ ನಮ್ಮ ಜಿಲ್ಲೆ ಅಥವಾ ರಾಯಚೂರು ಜಿಲ್ಲೆಯಿಂದ ವಿದೇಶಗಳಿಗೂ ರಫ್ತಾಗುವ ಒಂದು ಪ್ರಮುಖ ಅಕ್ಕಿಯಾಗಿರುತ್ತದೆ. ಹಾಗಾಗಿ ಇದು ತುಂಬ ಪ್ರಸಿದ್ಧಿಯನ್ನು ಪಡೆದಿರುತ್ತದೆ. ಮುಂದೆ ಹೋಗೋಣ. ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಒಂದು ಜಿಲ್ಲೆ ಯಾವುದಪ್ಪ ಅಂದ್ರೆ ರಾಯಚೂರು ಜಿಲ್ಲೆ ಆಗಿರುತ್ತದೆ. ಮುಂದೆ ಹೋಗೋಣ. ನೋಡಿ, ಲಿಂಗಸೂರು ಹಳೆ ಶಿಲಾಯುಗದ ಒಂದು ತಾಣ ಆಗಿರುತ್ತದೆ. ಪಿಕ್ಲಿಹಾಳ್ ಇದು ಹೊಸ ಶಿಲಾಯುಗದ ಒಂದು ಪ್ರಮುಖ ಸ್ಥಳ ಆಗಿರುತ್ತದೆ. ಮುಂದೆ ಹೋಗೋಣ. NCERTಯಲ್ಲಿರುವ 3 ಹಂಸಗಳ ಚಿತ್ರ ಅದಲ್ಲ, ಅದು ಮಸ್ಕಿ ಹತ್ತಿರ ಇರುವ ಒಂದು ಮಲ್ಲಿಕಾರ್ಜುನ ದೇವಾಲಯದಿಂದ ತೆಗೆದುಕೊಂಡಿದ್ದು ಅಂತ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ST ಲೋಕಸಭಾ ಮೀಸಲು ಕ್ಷೇತ್ರವನ್ನು ಹೊಂದಿರುವ ಒಂದು ಪ್ರಮುಖ ಜಿಲ್ಲೆ ಆಗಿರುತ್ತದೆ. ಮುಂದೆ ಹೋಗೋಣ. ಇವಾಗ ನಾವು ಏನು ಮಾಡೋಣಪ್ಪ ಅಂದ್ರೆ ಮುಂದೆ ಕೊಪ್ಪಳ ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳೋಣ.